ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ಆಲ್ಮೋಸ್ಟ್ ಟೈಮ್ ಈಗ 9:15 ಆಗಿದೆ. ಇಲ್ಲಿಗೆ ಏನಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಕರೆದಿದ್ದಾರೆ ದೂರ ಹೋಗೋಣ ಅಂತ. ಹಾಗೆ ಸಂಡೇ ಟ್ರಿಪ್ ಒಂದು ಹಾಕಿದ್ದೀವಿ. ಈಗ ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ಪ್ಲ್ಯಾನ್. ಈಗ ಫ್ರೆಂಡ್ಸ್ ಅವರೆಲ್ಲ ಬರ್ತಾರೆ, ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಇದ್ದಾರೆ ಅಂತ ಎಲ್ಲ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದು 4-5 ಜನ ಲಾಸ್ಟ್ ಟೈಮು ನೋಡಿದ್ರಲ್ಲ, ಕೊಟ್ಟಿಯೂರು ಟೆಂಪಲಿಗೆ ಹೋಗೋರು ಇದ್ದಾರಲ್ಲ, ಅವರೊಂದು 4 ಜನ ಇದ್ದಾರೆ. ಇನ್ನೊಂದು 4 ಜನ ಆ್ಯಡ್ ಆಗ್ತಾರೆ. ಅವರು ಎಲ್ಲ ಹೊಸಬ್ರು, ನೋಡಿದ ಪರಿಚಯ ಇರ್ಬೋದು, ನೋಡುವ ಯಾರೆಲ್ಲ ಇದ್ದಾರೆ ಅಂತ. ಹಾಗೆ ನೋಡ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ನೋಡ್ಬೋದು ನಾನೀಗ ಹೋಗ್ತಾ ಇದ್ದೀನಿ ಕಾರಲ್ಲಿ, ನಮ್ಮ ಕಾರಲ್ಲಿ. ಇವತ್ತಿನ ಬ್ಲಾಗ್ ಕಾರಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡುವ ಇವತ್ತಿನ ವೆದರ್ ಹೇಗಿದೆ. ಆಲ್ರೆಡಿ ಮಳೆ ಸ್ವಲ್ಪ ಬರ್ತಾ ಉಂಟು, ನೋಡ್ಬೋದು ಸ್ವಲ್ಪ ಮಳೆ ಬರ್ತಾ ಇದೆ. ಮಳೆ ಬರದಿದ್ರೆ ಒಳ್ಳೇದಿತ್ತು ಇವತ್ತು. ನೋಡುವ ಎಲ್ಲಿ ಮಳೆ ಬರ್ತದೆ, ಎಲ್ಲಿ ಮಳೆ ಸಿಗ್ತದೆ, ಹಾಗೆ ಎಲ್ಲಿಗೆ ಹೋಗ್ತೀವಿ, ನೆಕ್ಸ್ಟ್ ಏನು ಪ್ಲ್ಯಾನು ಏನೂ ಇಲ್ಲ. ಹಾಗೆ ಒಂದು ಟ್ರಿಪ್ ಹೋಗು ಅಂತ ಹೇಳಿದ್ದಾರೆ ಹುಡುಗರು. ನೋಡ ಈ ಸತಿ ಎಲ್ಲಿ ಏನು ಅಂತ ಹೇಳ ಹೋಗಿ ಅಲ್ಲಿ ನೋಡ ಎಲ್ಲಿಗೆಲ್ಲ ಹೋಗ್ತಾರೆ ಅಂತ ಹೇಳ್ತಾರೆ, ಯಾರೆಲ್ಲ ಬರ್ತಾರೆ ಅಂತ ತೋರಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ. 8 ಜನ ಬರ್ತಾರೆ ಅಂತ ಹೇಳಿದ್ದಾರೆ. ನೋಡುವ 8 ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ. ಇನ್ನೊಂದು ಗಾಡಿ ಇದೆ ಅಂತೆ, ಗಾಡಿ ಯಾವುದು ಅಂತ ಗೊತ್ತಿಲ್ಲ. ನೋಡುವ ಹೋಗಿ ಯಾವ ಗಾಡಿ, ಎಷ್ಟು ಜನ ಇದ್ದಾರೆ ಅಂತ ನೋಡಿ ತೋರಿಸ್ತೀನಿ, ಯಾರೆಲ್ಲ ಬರ್ತಿದ್ದಾರೆ ಅಂತ. ನೋಡಿ ಮಳೆ ಈಗ ಆಲ್ರೆಡಿ ಸ್ಟಾರ್ಟ್ ಆಯಿತು ಗಾಯ್ಸ್. ಮಳೆ ಈಗಲೂ ಇಲ್ಲೂ ಸ್ಟಾರ್ಟ್ ಆಯಿತು. ಮಳೆ ಬರೋದಿದ್ರೆ ಇವತ್ತೊಂದು ರೈಡ್ ಚೆನ್ನಾಗಿರ್ತಿತ್ತು. ಬೇಕಾದಾಗನೇ ಮಳೆ ಬರಲ್ಲ, ಬೇಡದಾಗನೇ ಮಳೆ ಬರೋದು. ಎಂತ ಹೇಳಿ ಅವಸ್ಥೆ. ಇದೇ ಥರ ಯಾರಿಗಾದ್ರೂ ಆಗಿದೆ, ಹೊರಡೋ ಟೈಮಲ್ಲಿ ಮಳೆ ಬರೋದು. ಏನು ವಿಷಯ ಇನ್ನೊಂದೇನೆಂದರೆ, ಮಳೆ ಬಂದರೆ ನಾವು ಹೊರಡಿ ಅರ್ಧ ದಾರಿ ಎತ್ತಬೇಕಿಲ್ಲ. ಆ ಲೊಕೇಶನ್ಗೆ ಎತ್ತುವಾಗ ಮಳೆ ಬಂದರೆ ಓಕೆ, ಒಂದು ರೈಡ್ ಮಾಡಲಿಕ್ಕೆ ಒಂದು ಖುಷಿ ಆಗ್ತದೆ. ರೈಡಿಂದೆಲ್ಲ ಹೋಗ್ಲಿಕ್ಕೆ, ಟ್ರಿಪ್ ಹೋಗ್ಲಿಕ್ಕೆ ಒಂದು ಖುಷಿ. ಇದು ಮನೆಯಿಂದ ಹೊರಡೋಗನೇ ಮಳೆ ಬಂದರೆ ಒಂಥರ ಮೂಡ್ ಆಫ್ ಗೈಸ್. ಆದರೂ ಚಂದನೇ ಹೋಗ್ಲಿಕ್ಕೆ. ಇನ್ನೂ ಬೈಕಲ್ಲಾದರೆ ಇನ್ನೂ ಚಂದ ರೈಡ್ ಹೋಗ್ಲಿಕ್ಕೆ. ಏನು ಮಾಡೋದು ನೋಡುವ. ಈ ಸಲ ಕಾರಲ್ಲಿ ಹೋಗ್ತಿದ್ವಿ, ನೆಕ್ಸ್ಟ್ ಬೈಕಲ್ಲಿ ಹೋಗುವ. ನೀವು ಬನ್ನಿ ಗಾಯ್ಸ್. ನೋಡ್ಬೋದು ನಾನೀಗ ಮಡಿಕೇರಿ ರೀಚ್ ಆದೆ. ಮಡಿಕೇರಿಗೆ ಫ್ರೆಂಡ್ಸ್ ಬಂದರು ಒಂದು 2-3 ಜನ. ನೋಡೋದು ಗಾಡೀಲಿ ಪಾರ್ಕ್ ಮಾಡಿದ್ದೀನಿ. ಇನ್ನೊಂದು ನಾವು ಇನ್ನೂ ಸ್ವಲ್ಪ ಜನ ಬರಲಿಕ್ಕಿದ್ದಾರೆ, ವೆಯ್ಟ್ ಮಾಡೋಣ ಅವ್ರು ಬರುವವರೆಗೆ. ಆಲ್ರೆಡಿ ಅಲ್ಲೊಂದು 2-3 ಜನ ಕಾಯ್ತಾ ಇದ್ದಾರೆ. ಬನ್ನಿ, ಎಲ್ಲರೂ ಬಂದ ಮೇಲೆ ಸಿಗ್ತೇನೆ. ಅದು ನಾವೀಗ ನೋಡ್ಬೋದು, ನಾವೀಗ ಪೆಟ್ರೋಲ್ ಬಂಪಿಗೆ ಫ್ಯೂಲ್ ಹಾಕ್ಲಿಕ್ಕೆ ಬಂದಿದ್ದೀವಿ. ನೋಡ್ಬೋದು ಫ್ಯೂಲ್ ಹಾಕಿ ನೋಡಿ, ಈಗ ಫ್ಯೂಲ್ ಹಾಕ್ಕೊಂಡಾಯ್ತು. ಈಗ ಜಸ್ಟ್ ಈಗ ಹೊರಡುತ್ತೀವಿ. ಬನ್ನಿ, ನಾವೀಗ ಒಂದು ಪ್ಲೇಸಿಗೆ ಬಂದಿದ್ದೀವಿ. ನೋಡ್ಬೋದು ಈಗ ವಿಷಯ ನೋಡಿ, ದಿಸ್ ಇಸ್ ಬ್ರಿಡ್ಜ್. ಇಲ್ಲಿಗೆ ಹೆಸರು ಗರ್ಗಂದೂರು ಬ್ರಿಡ್ಜ್ ಅಂತ ಹೇಳ್ತಾರೆ. ನೋಡ್ಬೋದು ಫುಲ್ಲು ಸರೌಂಡಿಂಗಲ್ಲಿ ಫುಲ್ಲು ನೀರು ತುಂಬಿದೆ ಗೈಸ್. ವಿಷಯ ಏನಂದರೆ ಮತ್ತೆ ನೋಡಿ, ಇಲ್ಲಿ ಮೀನು ಹಿಡಿತಾ ಇದ್ದಾರೆ. ನೋಡ್ಬೋದು ನೋಡಿ, ಇಲ್ಲಿ ಎಲ್ಲ ಮೀನು ಹಿಡಿತಾ ಇದ್ದಾರೆ ನೋಡಿ ಗಾಯ್ಸ್. ಅದೇ ವಿಷಯ ನೋಡಿ, ಕಸ ತುಂಬಿದೆ ನೋಡಿ, ಫುಲ್ ಬ್ಲಾಕಲ್ಲಿ ಕಸ ತುಂಬಿದೆ. ನೋಡ್ಬೋದು ನಮ್ಮ ಗಾಡಿಯಲ್ಲಿ ನಿಂತಿದೆ 2 ಗಾಡಿ ನೋಡಿ. ನೀರು ಫುಲ್ ಇದೆ ಗಾಯ್ಸ್, ಫುಲ್ಲು ತುಂಬಿದೆ ನೋಡಿ. ಚೆನ್ನಾಗಿದೆ ಅಲ್ಲ ಗಾಯ್ಸ್. ಎಷ್ಟು ಜನ ಇದ್ದೀವಿ ನೋಡಿ, 9 ಜನ ಇದ್ದೇವೆ. ಪೀಸ್ 9 ಜನ ಬಂದಿದ್ದೀವಿ 2 ಗಾಡಿಯಲ್ಲಿ, 5 + 1 4 ಜನ. ಗೈಸ್ ನಾವೀಗ ನೋಡ್ಬೋದು, ನಾವೀಗ ಹಾರಂಗಿ ಡ್ಯಾಮ್ ಹತ್ರ ರೀಚ್ ಆಗಿದ್ವಿ. ಇಲ್ಲಿ ನಿಂತು ಫೋಟೋ ಎಲ್ಲ ತೆಗಿಲಿಕ್ಕೆ ಬಿಡೋದಿಲ್ಲ. ನೋಡ್ಬೋದು ಬನ್ನಿ, ನೋಡಿ ಎಷ್ಟು ನೀರಿದೆ ಅಂತ. ಡ್ಯಾಮಿಗೆ ಓಪನ್ ಮಾಡಿದ್ದಾರೆ. ಮತ್ತು ಇಲ್ಲಿ ನಿಂತು ಫೋಟೋ ತೆಗಿಲಿಕ್ಕೆಲ್ಲ ಫೋಟೋ ತೆಗಿಲಿಕ್ಕೆ ಬಿಡೋದಿಲ್ಲ, ಪೊಲೀಸವರು ಇದ್ದಾರೆ ಆ ಕಡೆ. ನೋಡ್ಬೋದು ಬನ್ನಿ.
ನೋಡಿ ಗಾಯ್ಸ್ ನೀರು ಎಷ್ಟಿದೆ ಅಂತ ನೋಡ್ಬೋದು. ಡ್ಯಾಮಲ್ಲಿ ಫುಲ್ ನೀರಾಗಿದೆ. ಎಸ್ ಗಾಯ್ಸ್ ನಾವೀಗ ಒಂದು ಆರಂಗಿ ಡ್ಯಾಮ್ ಹತ್ರ ಒಂದು ಕಾಫಿ ಟೀಗೆ ಸ್ಟೇ ಹಾಕಿದ್ವಿ. ನೋಡ್ಬೋದು ಟೀ ಕುಡಿಯುವಂಥ ಒಂದು ಸ್ಟಾಪ್ ಹಾಕಿದ್ವಿ. ಬನ್ನಿ ಟೀ ಎಲ್ಲ ಕುಡಿದು ಮತ್ತೆ ಸಿಗ್ತೇನೆ. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟಂತ. ಎಸ್ ಗಾಯ್ಸ್ ನಾವೀಗ ಸೋಮಾರ್ಪೇಟೆ ರೀಚ್ ಆಗಿದ್ವಿ. ಸೋಮಾರ್ಪೇಟೆ ರೀಚ್ ಆಗಿ ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ ಎಸ್ ನಾವೀಗ ಹೊನ್ನಮ್ಮ ಕೆರೆಗೆ ಹೊರಟಿದ್ದೇವೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? ಇನ್ನೊಂದು 6 ಕಿಲೋಮೀಟ್ರ್ ಇದೆ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನೀವು ಎಷ್ಟದಲ್ಲಿ ಹೋಗಿದ್ದೀರಿ? ಎಲ್ಲರೂ ಮೊದಲ ಭೇಟಿಯಾ? ಇರುವ 5 ಜನದಲ್ಲಿ ಒಬ್ಬದು ಮಾತ್ರ 2ನೇ ಭೇಟಿ. ಇದೊಂದು 6 ಕಿಲೋಮೀಟ್ರ್ ವೇಟ್ ಮಾಡಿ ತೋರಿಸ್ತದೆ ಏನೆಲ್ಲ ಇದೆ ಅಂತ. ಗಾಯ್ಸ್ ಇಲ್ಲಿ ನೋಡ್ಬೋದು ಗಾಯ್ಸ್ ಒಂದು ಆ ಓಮಿನಿ ಗಾಡಿದು ಫ್ಯಾನ್ಸಿ ನಂಬರ್ ಚೆಕ್ ಮಾಡಿ ಗಾಯ್ಸ್. ನೋಡಿ ಹೇಗಿದೆ ಅಂತ. K12 MC0001 ಈ ಥರ ಫ್ಯಾನ್ಸಿ ಲಕ್ಕಿ ನಂಬರ್ ಯಾರಿಗಾದರೂ ಸಿಗ್ತದ ನೋಡಿ. ಗೂಗಲಲ್ಲಿ ಚೆಕ್ ಮಾಡಿದರೆ ಎಷ್ಟು ಬರುತ್ತೆ ಗೊತ್ತಾ ಪೇ ಮಾಡಲಿಕ್ಕೆ. ತೋರಿಸ್ತೇನೆ ಒಂದು ನಿಮಿಷ. ಲಕ್ಕಿ ಮ್ಯಾನ್ ಎಸ್ ಗೈಸ್ ನೋಡ್ಬೋದು ನಾವೀಗ ರೀಚ್ ಆಗಿದ್ವಿ ಪುಣ್ಯಕ್ಷೇತ್ರ ಹೊನ್ನಮ್ಮ ಕೆರೆ ಪುಣ್ಯಕ್ಷೇತ್ರ ಹತ್ರ ರೀಚ್ ಆಗಿದ್ವಿ. ನೋಡ್ಬೋದು ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ರೈಟ್ ತಗೋಬೇಕು. ನೋಡ್ಬೋದು ಇಲ್ಲಿಂದ. ಮತ್ತೆ ನೋಡಿ ಹೇಳಿದ್ದೆಲ್ಲ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ. ಸೂಪರ್ ರಿಲೈಟ್ 001 ನಂಬರ್ ಬುಕ್ಕಿಂಗ್ ಅಮೌಂಟ್ ಎಷ್ಟು ಗೊತ್ತಾ? ನೋಡಿ ಇಲ್ಲಿ 001 5 ಲ್ಯಾಕ್. ಈಗಿನ ಪ್ರೈಸ್ 5 ಲಕ್ಷ ಕೊಟ್ಟು ಆ ಫ್ಯಾನ್ಸಿ ನಂಬರ್ ತಗೋಬೇಕು. ನೋಡಿ ಯಾವ್ಯಾವ ಥರ ಎಲ್ಲ ಇದೆ ಫ್ಯಾನ್ಸಿ ನಂಬರ್. ಲಕ್ಕಿ ಮ್ಯಾನ್ 001 ಲಕ್ಕಿ ಮ್ಯಾನ್ 5 ಲಕ್ಷ. ಅವ್ರು ಹೋಗಿ ಆಯ್ತು ಸರ್, ಹೋಗಿ ಆಯ್ತು. ನಾವು ಅವ್ರು ಒಂದು ವಿಡಿಯೋ ಮಾಡುವಂತಿದ್ದೆ. ನಮ್ಮ ಡ್ರೈವರ್ ಸರಿ ಇಲ್ಲ, ಫಾಸ್ಟ್ ಬಂದ್ಬಿಟ್ರು ಮುಖ ತೋರಿಸೋದು. ನಾವು ಆದ್ರೂ ಒಂದು ಮುಖ ತೋರಿಸ್ಕೊಂಡಿದ್ದೆ. ನೋಡಿ ಗಾಯ್ಸ್ ನಾವು ಬಂದಲ್ಲ ಹೊನ್ನಮ್ಮ ಕೆರೆ ನೋಡಿ ತೋರಿಸ್ತೀನಿ. ನೋಡಿ ಬೆಟ್ಟ ಇಲ್ಲಿ ನೋಡಿ ಹೊನ್ನಮ್ಮ ಕೆರೆ ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ಹತ್ರದಲ್ಲಿ ಹೋಗಿ ತೋರಿಸ್ತೇನೆ. ಅದ್ರ ಮೇಲೆ ಹತ್ತಬೇಕಂತೆ, ನನಗೆ ಗೊತ್ತಿಲ್ಲ. ಫಸ್ಟ್ ಒಂದ್ಸಲ ಹೋಗಿ ಬಂದಿದ್ದೀರ ಹತ್ತಂದೆ. ನಾವು ಈಗ ಸೆಕೆಂಡ್ ಟೈಮ್ ಹೋಗ್ತಿರೋದು. ತೋರಿಸ್ತೇನೆ ಬನ್ನಿ ಹೋಗುವ. ಬನ್ನಿ ಗಾಯ್ಸ್ ಅಲ್ಲಿ ಹತ್ರದಲ್ಲಿ ಹೋಗಿ ತೋರಿಸ್ತೇನೆ. ನೋಡಿ ಫೈನಲ್ ಆಗಿ ರೀಚ್ ಆಗಿದ್ವಿ. ನೋಡಿ ಫುಲ್ ಕೆರೆ ನೋಡಿ, ಇದೇ ಹೊನ್ನಮ್ಮ ಕೆರೆ. ದಿಸ್ ಇಸ್ ಟೆಂಪಲ್. ನೋಡಿ ಈಗ ಕಾರಲ್ಲಿ ಕೂತಿದ್ವಿ. ಈಗ ಹೊರಗಡೆ ತೋರಿಸ್ತೇನೆ ಹೇಗಿದೆ ಅಂತ. ಅಷ್ಟೊಂದು ಸೀನರಿ ಕಾಣೋದಿಲ್ಲ. ನೋಡಿ ಹೊನ್ನಮ್ಮ ಕೆರೆ, ದಿಸ್ ಇಸ್ ಟೆಂಪಲ್. ಫಸ್ಟ್ ಟೆಂಪಲ್ಗೆ ವಿಸಿಟ್ ಮಾಡಿ ಮತ್ತೆ ತೋರಿಸ್ತೇನೆ. ಹೋಗ್ಲಿಕ್ಕೆ ಉಂಟು. ಮತ್ತೆ ಮೇಲೆ ಒಂದು ಟ್ರೆಕ್ಕಿಂಗ್ ಮಾಡ್ಲಿಕ್ಕಿದೆ, ತೋರಿಸ್ತೇನೆ. ಬನ್ನಿ ಒಳಗೆ ಹೋಗುವ. ಗಾಯ್ಸ್ ಫಸ್ಟ್ ಪ್ಲಾನ್ ಚೇಂಜ್ ಆಯ್ತು. ಈಗ ಫಸ್ಟ್ ಬೆಟ್ಟ ಹತ್ತಿ ಮತ್ತೆ ದೇವಸ್ಥಾನ ನೋಡುವ. ಎಸ್ ಫಸ್ಟ್ ಬೆಟ್ಟ ಹತ್ತುವ, ಮತ್ತೆ ಟೈಮ್ ಸಾಲಲ್ಲ. ಆಲ್ರೆಡಿ ಈಗ ಟೈಮ್ 1 ಗಂಟೆ ಆಗಿದೆ. ಹೋಗಿ ಬರ್ಲಿಕ್ಕೆ 1 ಅವರ್ ಬೇಕು. ನೋಡಿ ಗಾಯ್ಸ್ ಸಿಂಗಲ್ ರೋಡು, ಆದಷ್ಟು ಜಾಗ್ರತೆಯಿಂದ ಬನ್ನಿ. ಗೊತ್ತಿಲ್ಲದವ್ರು ಕೇಳಿಬಿಟ್ಟು ಬನ್ನಿ ಹೋಗ್ತದೆ ಇಲ್ಲೋ ಅಂತ. ರೋಡ್ ಬ್ಲಾಕ್ ಗಾಯ್ಸ್. ಹೋಮ್ ಸ್ಟೇ ನೋ ಗಾಯ್ಸ್. ಇಲ್ಲಿಂದ ಹೊನ್ನಮ್ಮ ಕೆರೆ ಬೆಟ್ಟ ಹತ್ತಬೇಕಂದ್ರೆ ಸ್ಟೆಪ್ ಹತ್ತಲೇಬೇಕು. ಇಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕೆ ಜಾಗ ಇದೆಯೋ ಗೊತ್ತಿಲ್ಲ. ಮನೆ ಗಾಯ್ಸ್ ಅಲ್ಲಿ ಟೆಂಪಲ್ ಹತ್ರನೇ ಗಾಡಿ ನಿಲ್ಲಿಸಿ ಇಲ್ಲಿ ಇಟ್ಟು ನಡ್ಕೊಂಬರುವ. ಇದಾಗೋದಿಲ್ಲ, ಇಲ್ಲಿ ಪಾರ್ಕಿಂಗ್ ಇಲ್ಲ. ನೋಡ್ಬೋದು ಗಾಡಿ ಇದೆಯಾ, ಅಲ್ಲೇ ಹಾಕಿದ್ರೆ ಬನ್ನಿ ಅಲ್ಲಿ ಗಾಡಿ ನಿಲ್ಲಿಸಿ ನಡ್ಕೊಂಡು ಬರೋ ಗಾಯ್ಸ್. ಫಸ್ಟ್ ಟೈಮ್ ಬರೋದಲ್ಲ, ಸ್ವಲ್ಪ ಕನ್ಫ್ಯೂಸ್ ಇದೆ. ಇಲ್ಲೇ ಸ್ಟೆಪ್ ಹತ್ತದ ಅಲ್ಲ, ಈ ಕಡೆಗೆ ದಾರಿಲಿ ಹೋಗೋದು ಗೊತ್ತಿಲ್ಲ. ಬನ್ನಿ ಹೋಗುವ. ನೋಡುವ ಗಾಡಿಯವರು ಅವ್ರು ಹೋಗ್ತಿದ್ದಾರೆ, ನಡ್ಕೊಂಡು ಹೋಗ್ತಿದ್ವಿ. ಹೋಗ್ಬೋದು ಕಾಣುತ್ತೆ ಕೆಳಗಡೆ ನಿಲ್ಲಿಸಿ, ಇಲ್ಲದ್ರೆ ಅಲ್ಲಿ ಟೆಂಪಲ್ ಹತ್ರ ಗಾಡಿ ನಿಲ್ಲಿಸಿ ಹೋಗುವ. ಬನ್ನಿ ಹೋಗುವ ಮುಂದೆ. ನೋಡುವ ಹೇಗಿದೆ ಅಂತ ತೋರಿಸ್ತೇನೆ ಮತ್ತೆ. ನೋಡುವ
ಇದೇ ದಾರಿ ಗಾಯ್ಸ್, ಸ್ಟೆಪ್ ಹತ್ತಿ ಮೇಲೆ ಹೋಗ್ಬೇಕು ನೋಡಿ. ಆಲ್ರೆಡಿ ಮೇಲೆ ಹತ್ತಿದ್ದಾರೆ. ನಾವು ಸಹ ಪಾರ್ಕ್ ಮಾಡಿ ಎಸ್ ನೋಡಿ, ಗಾಡಿ ಪಾರ್ಕ್ ಆಗಿದೆ ಕೆಳಗಡೆ. ನಾವು ಅಲ್ಲಿ ಪಾರ್ಕ್ ಮಾಡಿ ಸ್ಟೆಪ್ ಹತ್ತಿದ್ದೀವಿ. ಸ್ಟೆಪ್ ಲೆಕ್ಕ ಹಾಕ್ಲಿಕ್ಕೆ ಉಂಟ. ನಾವು ಕುಡಿಲಿಕ್ಕೆ ಸಹ ನೀರ್ಲ ತರಲಿಲ್ಲ. ಯಾರೋ ಬರೋರಿದ್ರೆ ಫಸ್ಟಿಗೆ ಮೊದಲು ವಾಟರ್ ಬಾಟಲ್ ಎಲ್ಲ ತಂದು ಬಿಡಿ, ಯಾಕಂದರೆ ಇಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ನೋಡುವಾಗ ಹತ್ತಬೋದು ಅನ್ನಿಸ್ತದೆ, ಇನ್ನು ಮೇಲೆ ತನಕ ಹೋಗಿ ನೋಡ್ಬೇಕು ಹತ್ತಬೋದಾ ಇಲ್ವಾ ಅಂತ. ನೋಡಿ ಅಲ್ಲಿ ಕಾಣುತ್ತುಂಟು ನೋಡಿ ಬೆಟ್ಟ. ಆಗೋದಿಲ್ಲ ಕಾಯ್ಸ ಕೆಳಗಿಂದ ಸ್ವಲ್ಪ ದಾರಿ ಬಂದಿದ್ದಷ್ಟೇ, ಅಷ್ಟು ಬೇಗ ಸೇಂಕ್ಲಿಕ್ಕೆ ಶುರು ಆಗ್ತಾ ಉಂಟು. ಈಗ ಒಬ್ಬನ ಡೈಲಾಗ್ ಶುರು ಆಯಿತು, ಹತ್ಲಿಕ್ಕೆ ಆಗೋದಿಲ್ಲ ಅಂತ. ಬನ್ನಿ ಮೇಲೆ ನೋಡಿ ತೋರಿಸ್ತೇನೆ ಒಂದು. ಇಲ್ಲಿ ನೋಡಿ ತೊಟ್ಟೆ ಅಂತಾರೆ, ಅದು ಜೋಬಲ್ಲಿ ಬ್ಯಾಗಲ್ಲಿ ಹಾಕೊಳ್ಳೋದು ಬಿಟ್ಟು. ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು. ನೋಡಿ ಬೆಟ್ಟ ಟಾಪಲ್ಲಿದೆ, ಮೇಲೆ ಹತ್ತಿಸಿದೆ. ಸ್ವಲ್ಪ ಮೆಟ್ಲು ಹತ್ತುವಾಗನೇ ಸಿಂಕುತ್ತುಂಟು ಗಾಯ್ಸ್. ಫಸ್ಟ್ ಎಂಟ್ರಿ ಗುಹೆ ನೋಡಿ. ನೋಡಿ ಗಾಯ್ಸ್, ಗುಹೆ ಇದೆ. ಸ್ಟಾರ್ಟಿಂಗ್ ಎಂಟ್ರಿ ಸಣ್ಣ ಗುಹೆ ನೋಡಿ, ಕೆಳಗಿಂದ ಮೇಲೆ. ಗುಹೆಯಲ್ಲಿ ಏನಿದೆ ಗಾಯ್ಸ್, ಇಲ್ಲಿ ನೋಡಿ ಗುಹೆ ನೋಡಿ ಗಾಯ್ಸ್. ಸ್ವಲ್ಪ ಕಲ್ಲು ಗ್ಯಾಪಲ್ಲಿ ಕಾಣ್ತುಂಟ. ಹೌದಿಲ್ಲ, ಇಲ್ಲಂತ ಉಂಟು ಗುಹೆ ಒಳಗೆ ನೋಡು. ಎಷ್ಟು ದೊಡ್ಡ ಬಂಡೆ ಅಲ್ಲಿ ಒಳಗೆ ಏನಿಲ್ಲ ಗಾಯ್ಸ್, ಇಲ್ಲಿಗೆ ಲಾಸ್ಟು. ಇಜ್ಜೆ ಈತೆ ಇನ್ನೇ ಮೂಲ ತುಲೆ ಇನ್ನೇ ಮೂಲ ಲಾಸ್ಟ್ ಏನು ಬಂದು ಮಾಡ್ತೀರಿ? ಇಲ್ಲ ಗಾಯ್ಸ್, ಇಷ್ಟಕ್ಕೆ ಬಂದು ಮಾಡಿದ್ದಾರೆ. ಇಲ್ಲಿ ಬಂದು ಮಾಡಿದ್ದಾರೆ ನೋಡಿ. ಇಲ್ಲಿ ಗಾಯ್ಸ್ ಕತ್ಲಲ್ಲಿ ಕಾಣೋದಿಲ್ಲ ಗಾಯ್ಸ್. ಓ ಇಲ್ಲಿ ಇದೆ ದಾರಿ. ಎಲ್ಲಿರಿ? ಇಲ್ಲಿಲ್ಲ ಇಲ್ಲ ಗಾಯ್ಸ್, ಇಲ್ಲಿ ಕತ್ಲಲ್ಲಿ ಕಾಣೋದಿಲ್ಲ ನಿಮಗೆ. ಆಗೋದಿಲ್ಲ, ಫುಲ್ ಕತ್ಲೆ ನೋಡಿ. ಇಲ್ಲಿ ಹೋಗ್ತೀರ ಒಳಗೆ? ನಮಗೆ ತುಂಬ ಆಸೆ ಇದೆ. ಪ್ಲಾನಿಂಗ್ ತುಂಬ ಇದೆ ಗೈಸ್. ಸುಮ್ಮನೆ ಹಾಕಿ ಹೋಗಿ ಇಲ್ಲಿ ನೋಡಿ ಗೈಸ್, ಪೇಂಟಿಂಗ್ ಮಾಡಿದ್ದಾರೆ. ಬನ್ನಿ, ಇದು ಸ್ಯಾಂಪಲ್, ಇನ್ನು ಮೇಲೆ ಇದೆ. ಜನಸೇವಕ ಬನ್ನಿ. ಇಷ್ಟು ದೊಡ್ಡ ಬಂಡೆ ನೋಡಿ ಗೈಸ್, ಅದರ ಕೆಳಗಡೆ ಒಂದು ಸಣ್ಣ ಗುಹೆ. ಈ ಕಡೆಯಿಂದ ಆ ಕಡೆ ಬರ್ಬೋದು ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಸುಮ್ಮನೆ ಯಾಕೆ ಹೋಗಿ ನಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋದು, ರಿಸ್ಕ್ನೇ ಇಲ್ಲ ಏನಕ್ಕ. ಎಸ್ ಬನ್ನಿ. ನಿಮಗೆ ಆನ್ ದ ವೇ ಬರುವಾಗ ಈಗ ಒಂದು ಕೆರೆ ತೋರಿಸಿದಲ್ಲ ಗಾಯ್ಸ್, ನೋಡ್ತೀರಾ? ನೋಡಿ, ದಿಸ್ ಈಸ್ ವ್ಯೂ ಪಾಯಿಂಟ್. ಅದೇ ನೋಡಿ, ಅದೇ ಕೆರೆ. ಇನ್ನು ಮೇಲೆ ಹೋಗ್ಲಿಕ್ಕಿದೆ, ಬನ್ನಿ ಹೋಗುವ. ಇಲ್ಲೇ ಮುಗ್ದಿಲ್ಲ ಗಾಯ್ಸ್, ಇಲ್ಲಿ ಪಾಸ್ ಮಾಡಿಬಿಡಿ, ಕಟ್ ಮಾಡಿಬಿಡಿ. ಈಗ ಮೇಲೆ ಹತ್ತಿದ್ದೀವಿ ನೋಡಿ. ಬನ್ನಿ ಗಾಯ್ಸ್, ಇನ್ನೂ ಜಾಸ್ತಿ ತೋರಿಸಿದ್ರೆ ನಿಮಗೆ ಬೋರ್ ಆಗ್ತದೆ, ಮೇಲೇ ತೋರಿಸ್ಬಿಡ್ತೀನಿ ಬನ್ನಿ.
ಇದು ಬಾಹುಬಲಿ ಬಾಹುಬಲಿ ಬಾಣ ಬಿಡೋದು ನೋಡಿದ್ದೀರಾ. ಆದಷ್ಟು ಜಾಗ್ರತೆಯಿಂದ ಬನ್ನಿ, ಯಾರು ಇಲ್ಲಿ ಕಸವನ್ನು ಹಾಕಬೇಡಿ, ಸ್ವಚ್ಛತೆಯನ್ನು ಕಾಪಾಡಬೇಕಂತ ಹೇಳ್ತಿದ್ದೀನಿ. ಕಸದಿಂದ ಹಾಕದೆ. ನೋಡಿ ಗೈಸ್, ಇನ್ನೊಂದು 2ನೇ ಗುಹೆ ನೋಡಿ ಗೈಸ್. ಇಷ್ಟು ದೊಡ್ಡ ಬಂಡೆಯ ನಡುವಲ್ಲಿ ಅಷ್ಟು ಸಣ್ಣ ಗುಹೆ. ಆಲ್ಮೋಸ್ಟ್ ಈಗ ಸ್ವಲ್ಪ ಮೇಲೆ ಬಂದು ಒಳಗೊಳಗೆ ಯಾರೇ ಬರಲಿ, ಏನೇ ಮಾಡಲಿ, ಸ್ವಚ್ಛತೆಯನ್ನು ಕಾಪಾಡಿ. ಏನು ಗಲೀಜು ಮಾಡೋದಾಗಲಿ ಮಾಡಲಿಕ್ಕೆ ಹೋಗ್ಬೇಡಿ. ಪ್ಲಾಸ್ಟಿಕ್ ಇನ್ನಿತರ ಏನೇ ಇರಲಿ ಎಲ್ಲ ಗಾಡಿಯಲ್ಲೇ ಬಿಟ್ಟು ಬಂದು ಸ್ವಚ್ಛತೆಯನ್ನು ಕಾಪಾಡಿ. ನೋಡಿ, ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ. ಇನ್ನೂ ಇದೆ. ಬರೋದು ಬಂದು ಒಂದು ನೀರು ಬಾಟ್ಲು ತಂದಿದ್ದೀರ. ನೋಡಿ, ಬರೀ ಇಂಥದ್ದೇ ಮಾಡೋದು. ಹೇಳಿದ್ರೆ ಬರೀ ಡೈಲಾಗ್. ಮರ್ತಾಯ್ತು. ಹೇಳ್ದಲ್ಲಿ ಅಂಗಡಿ ಹತ್ರ ನಿಲ್ಸಿ ಅಂತ. ಅದೊಂದು ಗಾದೆ ಇದೆ ಅಲ್ಲ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಓಡಿಕೊಂಡು ಹೋದ್ರೆ ಉಂಟಲ್ಲ, ಕೆಳಗೆ ಕೆರೆಯಲ್ಲಿ ಇರ್ತೇವೆ. ಕಾರ್ ಪಾರ್ಕಿಂಗ್ ಹತ್ರ ಡೈರೆಕ್ಟ್ ಹತ್ತದೇಗ ಹತ್ತುತ್ತೀವಿ. ಇಳಿಯಾಗ ನೋಡ್ಬೇಕಿನ್ನು. ಸಾಕಾಯ್ತು. ಬೆಳಿಗ್ಗೆದು ನೀರು ದೋಸೆ ನೀರಾಯಿತು ಗಾಯ್ಸ್. ನೀವೆಂತ ತಿಂದಿರಿ ಬೆಳಿಗ್ಗೆ? ಏನು ತಿಂದಿಲ್ಲ? ಒಳ್ಳೆ ಮನಸ್ಸು. ಫೈನಲ್ ರೀಚ್. ನೋಡಿ, ವ್ಯೂ ಪಾಯಿಂಟ್. ಎಸ್, ನೋಡಿ ಹೇಗಿತ್ತು ಬೆಟ್ಟ? ಸೂಪರ್. ನೋಡಿ ಗೈಸ್, ಇದೇ ನಾವು ಬಂದ ವ್ಯೂ ಪಾಯಿಂಟ್. ನೋಡಿ, ಅಲ್ಲಿ ಕೆಳಗೆ ದಾರಿ ಕಾಣ್ತುಂಟು. ನೋಡಿ, ನಾವು ಬಂದ ದಾರಿ ಅದೇ. ಫುಲ್ ನೋಡಿ, ಟಾಪ್ ವ್ಯೂ. Top view. It's and top view. It's that view. Money guys. Peace. ಎಲ್ಲ ಫೋಟೋಶೂಟ್ಸ್ ಎಲ್ಲ ನಡೀತುಂಟು. ನೋಡಿ, 1 2 3 ಆ ಕಡೆ 4-5 ಜನ ಫೋಟೋಶೂಟ್ ಮಾಡ್ತಾರೆ. ಆ ಕಡೆನಿದ್ದಾರೆ ನೋಡ್ಬೋದು. ಬನ್ನಿ ಗಾಯ್ಸ್, ಯಾರಾದರೂ ನೆಕ್ಸ್ಟ್ ಬರಲಿಕ್ಕಿದ್ದವರು ಈ ಪ್ಲೇಸಿಗೆ ವಿಸಿಟ್ ಮಾಡಿ. ನೇಚರ್ನ ಇಷ್ಟಪಡಿ, ಕಸ ಅಂತೂ ಹಾಕ್ಬೇಡಿ. ಮುಸ್ತಫಾ ಕಳ್ಳ ನಮ್ಮ ಗ್ರೂಪಿನ ಕಳ್ಳ ಮುಸ್ತಫಾ ಗುಡ್ಡಣ್ಣ. ಬನ್ನಿ ಗಾಯ್ಸ್, ರೆಸ್ಟ್ ಮಾಡಿ ಒಂದು 5 ನಿಮಿಷ ಫ್ರೀಯಾಗಿ ಪೀಸಾಗಿ ಕೂತು ಆರಾಮಲ್ಲಿ ಹೋಗುವ. ಇನ್ನು ನೆಕ್ಸ್ಟ್ ಬೇರೆ ಕಡೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು. ಅದು ನೆಕ್ಸ್ಟ್
ಲೈನಲ್ಲಿ ಬರ್ತದೆ. ಕೆಳಗೆ ಇಡಲಿಕ್ಕಾಗದೆ ಯಪ್ಪ ಕೋಲ್ ವಯಸ್ಸಾಗ ಅಲ್ಲ ಬೇಪ ನೋಡಿರಿ ಕೋಲ್ ನಮ್ದು ಕ್ರಾಕ್ಸ್ ಮಾ ನೋಡಿಲಿ ಹುಚ್ಚಾಟ ಅಜ್ಜ ಆಗ್ಬಿಟ್ರು ನೋಡಿ. ಹತ್ತುವಾಗೆಲ್ಲ ಧೀರ ಸೂರರು, ಇಳಿಯುವಾಗೆಲ್ಲ ಅಜ್ಜಂದಿರು. ಹತ್ತುವಾಗೆಲ್ಲ ಧೀರ ಸೂರರೇ ಆಗೋದು, ಇಳಿಯುವಾಗ ಸ್ವಚ್ಛತೆಯನ್ನು ಕಾಪಾಡಿ ಕಾಯಿಸಿ. ಸ್ವಚ್ಛ ಭಾರತ್ ಯಾವತ್ತು ನೇಚರ್ನ ಹಾಳು ಮಾಡಬೇಡಿ, ನೇಚರ್ನ ಎಂಜಾಯ್ ಮಾಡಿ. ಬನ್ನಿ ಕೊಡಗಿಗೆ ಬನ್ನಿ. ಎಸ್, ಕೊಡಗಿನ ಉಳಿಸಿ ಎಸ್, ಹಾಳು ಮಾಡಿ ಹೋಗ್ಬಿಡಿ. ಅದೌದು ನಿಜ. ತುಂಬ ಜನ ನೋಡಿದ್ದೀನಿ ಹಾಳು ಮಾಡಿ ಹೋಗ್ತಾರೆ. ಗಾಡಿಯಲ್ಲಿ ಹೋಗುತ್ತೆ ಎಷ್ಟು ಹೋಗೋದು. ಹೌದು, ದಾರಿ ದಾರಿ ಯಾಕಷ್ಟು ಕಾಮನ್ ಸೆನ್ಸ್ ಇಲ್ಲ. ಎಸ್, ಇಲ್ಲಿದು ಮುಗೀತು. ತರಬೇಕೆ ಪರಬೆ ಮೊದಲು ಪರಬಾಗೊಂದು ಕೋಲು ಕೊಡ್ತಾರೆ, ಅಜ್ಜನಿಗೊಂದು ಕೋಲು ಕೊಟ್ಟಿದ್ದಾರೆ. ಚಪ್ಪಲಿ ನಾವೆಲ್ಲ ಇದು ಹಾಕೊಂಬಂದ್ರಿ, ಯಪ್ಪ ಹಾಕೊಂಡು ಬಂದಿರಿ. ಯಾವ್ದು ಹೌದಲ್ಲ ಅಂದ ಇಲ್ಲಿ ಯಾರ ಸಾಹಸ. ನೋಡಿ ಗೈಸ್, ಯಾರಿಗಾದ್ರೂ ಇನ್ನು ಇಲ್ಲಿ ಬಂದವರಿಗೆ ಹತ್ತಲಿಕ್ಕೆ ಕೋಲ್ ಏನಾದರೂ ಬೇಕಾಗಿದ್ರೆ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಸೇವ್ ದ ಲೈಫ್. ಇವರ ಲೈಫನ್ನು ಸೇವ್ ಮಾಡಿದ ಕೋಲು. ನೆಕ್ಸ್ಟ್ ಯಾರಾದರೂ ಬಂದರೆ ಅದನ್ನು ತಗೊಳ್ಳಿ. ಯಾರಾದರೂ ತಗೊಂಡಿದ್ದವರು ವಿಡಿಯೋನ ಟ್ಯಾಗ್ ಮಾಡಿ ಹಾಕಿ. ಒಬ್ಬನ ಲೈಫ್ ಉಳಿಸಿದೆ ಅದರಲ್ಲಿ. ಇಳಿಯುವಾಗ ಸ್ವಲ್ಪ ಜಾಗ್ರತೆಯಿಂದ ಇಳಿರಿ, ಜಾರ್ತದೆ. ನೋ ಲೈಸಿ. ನೋಡಿ ಗಾಯ್ಸ್, ಟೆಂಪಲ್ ಹತ್ರ ಬಂದ್ವಿ. ಫುಲ್ ಕೆರೆ ಇದೆ ನೋಡಿ. ನಾವು ಹೋದ ವ್ಯೂ ಪಾಯಿಂಟ್ ನೋಡಿ, ಅಲ್ಲಿ ಮೇಲೆ, ಅದ್ರ ಮೇಲೆ ಹೋಗಿ ಬಂದಿದ್ದೀಗ ಕೆಳಗಡೆ ಬಂದ್ವಿ. ಎಸ್, ಎಲ್ಲ ಟೆಂಪಲ್ ಎಲ್ಲ ಸುತ್ತಿ ಬಂದ್ವಿ. ಹೇಗಿತ್ತು? ಸೂಪರ್ ಗೈಸ್. ಊಟ ಮಾಡೋದು ಹೋಗಿದ್ದಾರೆ. ನೀವು ಊಟ ಮಾಡಿಲ್ಲ? ನೀವು ಊಟ ಮಾಡಿದ್ರೆ? ನೀವು ಊಟ ಮಾಡಿಲ್ಲ ಗೈಸ್, ಊಟ ಮಾಡಿಲ್ಲ ಗೈಸ್. ಊಟ ಯಾರ್ಯಾರಿಗೆ ಊಟ ತಿಂತದ್ರ ಅಪ್ಪ ನೀವು ಕೋಲು ತಿಂತೆ. ಕೋಲು ಬಿಟ್ಟು ಬಂದೆ. ಇನ್ನಲ್ಲಿ ಮಲ್ಲಲ್ಲಿ ಬಾಲ್ ಸತ್ತಲಿಕ್ಕೆ ಬೇಕಾ? ನಾನು ಹೇಳ್ದೆ ಕೋಲು ತಗೊಳ್ಳಿ, ಅಲ್ಲಿ ಬೇಕಾಗ್ತದೆ ಅಂತ. ಹೀಗೆ ಅಮ್ಮ ಅಂಬೋ ಹೊಟ್ಟೆ ಹಚ್ಚುತ್ತುಂಟು ಗಾಯ್ತು. ಎಲ್ಲ ಅಂಬೋ ಅಂತ ಹೇಳ್ತಿದ್ದಾರೆ. ಹೊಟ್ಟೆಯಲ್ಲಿ ಚುರು ಚುರು ಆಗ್ತದೆ. ಗಾಯ್ಸ್, ಹೋಗಿದ್ದು ಪ್ಲೇಸ್ ಎಲ್ಲ ಚೆನ್ನಾಗಿದೆ. ನೋಡಿದ್ರಲ್ಲ ಹೇಗಿದೆ ಅಂತ. ಯಾರು ಸ್ವಚ್ಛತೆಯನ್ನು ಕಾಪಾಡಿ ಅಷ್ಟೇ, ಒಂದೇ ಹೇಳೋದು. ನೇಚರ್ನ ಹಾಳು ಮಾಡಬೇಡಿ. ಒಂದು ಕಾರ್ ಇಲ್ಲೇ ಮುಂದೆ ಹೋಗ್ತಾ ಉಂಟು. ಹೋಮ್ ಸ್ಟೇ ವ್ಯವಸ್ಥೆ ಎಲ್ಲ ಉಂಟು. ರಾಕ್ ಎಡ್ಜ್ ಹೋಮ್ ಸ್ಟೇ ಅಂತ. ಯಾರಾದ್ರೂ ಬಂದಿದ್ರೆ ಈ ಪ್ಲೇಸಿಗೆಲ್ಲ ವಿಸಿಟ್ ಮಾಡಿದರೆ ಎಲ್ಲ ಟ್ಯಾಗ್ ಮಾಡಿ.
ಕಮೆಂಟ್ ಮಾಡಿ, ಶೇರ್ Yes. ಮಾಡಿ. ಇನ್ನೂ ಜನ ಬಂದು ಈ ನಮ್ಮ ನೇಚರ್ನ ಇನ್ನೂ ಬೆಳೆಸಿ ಹಾಳಂತೂ ಮಾಡಬೇಡಿ. ಆವಾಗಲಿಂದ ಅದನ್ನೇ ಹೇಳೋದು ನಾನು. ನಮ್ಮ ನೇಚರ್ ಕೊಡಗು ನಮ್ಮದು, ಬೇಕಾದ್ರೆ ಕಮೆಂಟ್ ಮಾಡಿ. ನಮ್ಮದಲ್ಲ ನಿಮ್ಮದು. ಇರುದು ಬಾರೆ ನೆಟ್ಟಿ ಮೊಬೈಲ್ ಎಸ್ ಬಸ್ ಸ್ಟ್ಯಾಂಡ್ ಹತ್ರ ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಊಟಕ್ಕೆ ಗಾಡಿ ಪಾರ್ಕ್ ಮಾಡಿ ಆಯಿತು. ಯಾವುದು ಅವರು ಅಲ್ಲಿ ಹೇಳಿದಲ್ಲ ಹಾಕ್ಲಿಕ್ಕೆ. ಊಟ ಆರ್ಡ್ರ್ ಮಾಡಿದ್ವಿ, ಬಂದಿದೆ. ಊಟ ಮಾಡಿ ಮತ್ತೆ ಸಿಗ್ತೇವೆ.